ನೀರೇಳುವಂತೆ ನರ್ತಿಸ್ತಾ ಇರೋ ಈ 9 ದೈವಗಳ ಹೆಸರು ಗುಳಿಗ. ಕರಾವಳಿ ಭಾಗದ ಜನರಿಂದ ಹೆಚ್ಚಾಗಿ ಆರಾಧಿಸಲ್ಪಡುವ ಈ ಗುಳಿಗ ದೈವಕ್ಕೆ ಸಾಮಾನ್ಯವಾಗಿ ಏಕಕಾಲದಲ್ಲಿ ಒಂದೆರಡು ದೈವಗಳು ಹೀಗೆ ನರ್ತನ ಸೇವೆ ಮಾಡುವುದು ಇದೆ. ಆದರೆ ಇಲ್ಲಿ ಹೀಗೆ 9 ಗುಳಿಗ ದೈವಗಳಿಗೆ ವಿಶೇಷವಾಗಿ ನರ್ತನ ಸೇವೆ ನೀಡಲಾಗ್ತಾ ಇದ್ದು, ಇದು ತುಳುನಾಡಿನ ಒಂದು ಕಡೆ ಮಾತ್ರ ನಡೆಯುವ ಏಕೈಕ ನವಗುಳಿಗ ಸೇವೆ. ಅಷ್ಟಕ್ಕೂ ಇದು ನಡೆದಿರೋದು ಎಲ್ಲಿ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ವೇಣೂರಿನ ನಿಟ್ಟಡೆ ಗ್ರಾಮದ ಬರ್ಕಜಿ ಎಂಬ ಪುಟ್ಟ ಊರಿನಲ್ಲಿ. ಇಲ್ಲಿರೋ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಈ ನವಗುಳಿಗ ದೈವಗಳ ನರ್ತನ ಸೇವೆ ನಡೆಸಲಾಗಿತ್ತು. ದುರ್ಗಾ ಪರಮೇಶ್ವರಿಯ ಕ್ಷೇತ್ರ ಪಾಲಕರಾಗಿ 9 ಗುಳಿಗ ದೈವಗಳು ಇಲ್ಲಿ ನೆಲೆಯಾಗಿರೋ ಕಾರಣ ಇಲ್ಲಿ ಈ ನವಗುಳಿಗ ನರ್ತನ ಸೇವೆ ನಡೆಸಲಾಗಿದೆ. ವಿಶೇಷ ಅಂದ್ರೆ ಈ ಬಾರಿ ನವಗುಳಿಗ ದೈವಗಳಿಗೆ ವಾರ್ಷಿಕ ಸೇವೆಯ ಜೊತೆ ಹರಕೆಯ ಸೇವೆ ಇದ್ದಿದ್ರಿಂದ 2 ಬಾರಿ ಒಟ್ಟು 18 ಗುಳಿಗ ದೈವಗಳ ನರ್ತನ ಸೇವೆ ನಡೆಯಿತು. ಸಾಮಾನ್ಯವಾಗಿ ದೇವಿ ನೆಲೆಸಿರುವ ಕ್ಷೇತ್ರದಲ್ಲಿ ಕ್ಷೇತ್ರ ಪಾಲಕನಾಗಿ ಗುಳಿಗ ಇದ್ದೇ ಇರ್ತಾನೆ. ಇಂತಹ ಕ್ಷೇತ್ರದಲ್ಲಿ ವಾರ್ಷಿಕವಾಗಿ ಗುಳಿಗನಿಗೆ ಈ ರೀತಿಯಾಗಿ ನರ್ತನ ಸೇವೆಯನ್ನ ನೀಡಲಾಗುತ್ತೆ. ಇನ್ನು ತುಳುನಾಡಿನ ಹೆಚ್ಚಿನ ಜನ ಮನೆಯಲ್ಲೂ ಈ ಗುಳಿಗನ ಆರಾಧನೆ ನಡೆಯುತ್ತೆ. ಆದರೆ 4 ವರ್ಷಗಳ ಹಿಂದೆ ನಿಟ್ಟಡಿ ಗ್ರಾಮದ ಬರ್ಕಜಿ ಎಂಬ ಊರಿನಲ್ಲಿ ಪುನರ್ ನಿರ್ಮಾಣವಾದ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನವಗುಳಿಗ ದೈವಗಳು ಕ್ಷೇತ್ರ ಪಾಲಕರಾಗಿ ನೆಲೆಸಿದ್ದಾರೆ ಅನ್ನೋ ವಿಚಾರ ಗೊತ್ತಾಗ್ತಿತ್ತು. ಹೀಗಾಗಿ ಆ 9 ದೈವಗಳಿಗೂ ಏಕಕಾಲದಲ್ಲಿ ನರ್ತನ ಸೇವೆ ಮಾಡಲಾಗ್ತಿದೆ. ಈ ಬಾರಿ ಹರಕೆಯ ಸೇವೆ ಇದ್ದಿದ್ರಿಂದ 2 ಬಾರಿ ತಲಾ 9ರಂತೆ 18 ಗುಳಿಗ ದೈವಗಳಿಗೆ ನರ್ತನ ಸೇವೆ ನಡೆಸಲಾಯಿತು. ಇದು ತುಳುನಾಡಿನಲ್ಲಿ ಬಹಳ ಅಪರೂಪವಾಗಿದ್ದು, ಇದನ್ನ ವೀಕ್ಷಿಸೋದಕ್ಕೆ ದೂರದ ಊರುಗಳಿಂದಲೂ ಜನ ಇಲ್ಲಿಗೆ ಬಂದಿದ್ರು. ಗುಳಿಗ ದೈವದ ರೋಷಾವೇಶ ಬಂದಂತಹ ಭಕ್ತರಿಗೆ ರೋಮಾಂಚನ ಅನುಭವ ಸಿಕ್ತು. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ನಿಟ್ಟಡೆ ಗ್ರಾಮದ ಬರ್ಕಾಜ ಎಂಬಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರ ಮತ್ತು ನವಗುಳಿಗ ಕ್ಷೇತ್ರ ಬರ್ಕಾಜ ಇಲ್ಲಿ ವಾರ್ಷಿಕ ಜಾತ್ರೋತ್ಸವದ ಸಂದರ್ಭದಲ್ಲಿ ಇಲ್ಲಿ ಆರಾಧಿಸಿಕೊಂಡು ಬಂದಂಥ ಎಲ್ಲ ದೈವಗಳಿಗೆ ನರ್ತನ ಸೇವೆ ಮಾಡ್ತಾ ಇದ್ದೇವೆ ಇವತ್ತಿನ ದಿವಸ. ಮತ್ತು 9 ಗುಳಿಗ ದೈವಗಳಿಗೆ ನರ್ತನ ಸೇವೆ ಯಾವಾಗಲೂ ಆಗ್ತಾ ಇತ್ತು. ಈ ಸಲ 9 ದೈವಗಳಿಗೆ ಹರಿಕೆ ರೂಪದಲ್ಲಿ ಹೆಚ್ಚು ಸೇವೆ ನಡೆಯುತ್ತಾ ಉಂಟು. ಈಗ 9 ಮತ್ತು ಇನ್ನೂ 9 ಒಟ್ಟು 18 ಗುಳಿಗ ದೈವಗಳಿಗೆ ನರ್ತನ ಸೇವೆ ಆಗ್ತಾ ಉಂಟು ಈ ಬರ್ಕಾಜ ಕ್ಷೇತ್ರದಲ್ಲಿ. ಮತ್ತು ಬಾಕಿ ಉಳಿದ ಧರ್ಮ ದೈವಗಳಿಗೆಲ್ಲ ಆಗಲೇ ನಡೆದು ಹೋಯಿತು. ಇವಾಗ 18 ಗುಳಿಗನವರಿಗೆ ಸೇವೆ ಈಗ ಆಗ್ತಾ ಉಂಟು ಇಲ್ಲಿ ಈ ಮಣ್ಣಲ್ಲಿ. ಈ ಕ್ಷೇತ್ರದಲ್ಲಿ ಪ್ರಾರ್ಥಿಸಿ ಹೋದವರಿಗೆ ಎದುರಾಗುವ ಎಲ್ಲಾ ಸಂಕಷ್ಟಗಳಿಗೂ ನಿವಾರಣೆ ಆಗತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಹೀಗೆ ಜಿಲ್ಲೆ ಮಾತ್ರ ಅಲ್ಲದೆ ಹೊರ ಜಿಲ್ಲೆಯಿಂದಲೂ ಜನರು ಇಲ್ಲಿಗೆ ಆಗಮಿಸಿ ಈ ನವಗುಳಿಗನ ನರ್ತನ ಸೇವೆಯನ್ನ ಕಣ್ತುಂಬಿಕೊಂಡ್ರು.